ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ನೀವು ಕಳಿಸ್ತೀರಿ. ಆ ಮಗುವಿನ ಬಗ್ಗೆ ನಾವು ಕೇರ್ ಮಾಡಲ್ಲ ಅಂತಂದ್ರೆ ನಾವು ಶಿಕ್ಷಕರಷ್ಟೇ ಸಂಬಂಧ ಇಲ್ಲ, ನೀವು ಕೂಡ ಸಂಬಂಧ ಇದೆ. ನೀವು ಕೇರ್ ಮಾಡ್ಬೇಕಾಗುತ್ತೆ. ನಾವು ಕೇರ್ ಮಾಡೋದ್ರ ಜೊತೆ ನೀವು ನಿಮ್ಮ ಕೈನೂ ಕೂಡ ಜೋಡಿಸ್ಬೇಕಾಗುತ್ತೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಹಾಗಾಗಿ ನೀವು ಕೂಡ 8ನೇ ಕ್ಲಾಸಿಗೆ ಬಂದಿರತಕ್ಕಂಥ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ. ಅವರ ಒಂದು ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸ್ರಿ. ಮನೆಯಲ್ಲಿದ್ದಾಗ ಮಕ್ಕಳ ಬಗ್ಗೆ ಗಮನ ಹರಿಸಿ. ನನ್ನ ಮಗು ಓದ್ತಾ ಇದ್ದಾನೋ ಇಲ್ವೋ, ಅಥವಾ ಟಿವಿ ನೋಡ್ತಾನೋ, ಮೊಬೈಲ್ ನೋಡ್ತಾನೋ. ಈಗಂದ್ರೆ ಮೊಬೈಲ್ ಬಹಳ ಗೀಳಾಗಿದೆ. ಮೊಬೈಲ್ ಬಹಳ ಹುಚ್ಚಿ ಹಿಡಿಸ್ಕೊಳ್ತಾ ಇದ್ದಾರೆ ಮಕ್ಕಳು. ಅದ್ರ ಬಗ್ಗೆ ಅದನ್ನ ದೂರ ಮಾಡಿ ಫಸ್ಟ್. ಹಾಗಾಗಿ ಈ ಮೊಬೈಲ್ ಮಕ್ಕಳನ್ನ ಕೆಡಿಸುತ್ತೆ. ದಯವಿಟ್ಟು ಪಾಲಕರೇ, ಪೋಷಕರೇ ಅದರಿಂದ ದೂರ ಇರೋದನ್ನ ಕಲಿಸ್ರಿ ಮನೆಯಲ್ಲಿ. ಇಲ್ಲೇ ಅಂತೂ ಮೊಬೈಲ್ ಯಾರು ತರಂಗಿಲ್ಲ, ಆಮೇಲೆ ಬೇರೆ. ಆದ್ರ ಮನೆಯಲ್ಲೂ ಕೂಡ ಮಕ್ಕಳಿಗೆ ಮೊಬೈಲಿಂದ ದೂರ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಈ ಒಂದು ಪಾಲಕರ ಸಭೆ, 2ನೇ ಪಾಲಕರ ಸಭೆ ನಡೀತಾ ಇದೆ. ಹೆಚ್ಚು ಕಡಿಮೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಪಾಲಕರ ಸಭೆ ನಡೆದಿರ್ತಕ್ಕಂಥದ್ದು ನಮ್ಮ ಚಂದ್ರಗಿ ಶಾಲೆಯಲ್ಲಿ. ಆಮೇಲೆ ರಿಸಲ್ಟ್ ಬಂದಿರೋದು ಕೂಡ ನಮ್ಮ ಗುರುಮಿಟ್ಕಲ್ ತಾಲೂಕಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬಂದಿರೋದು ನಮ್ಮ ಚಂದ್ರಗಿ ಶಾಲೆ. ಹೈಯೆಸ್ಟ್ ರಿಸಲ್ಟ್ ನಮ್ಮದೇ. ಇದು ಹೆಮ್ಮೆ ಪಡ್ತಕ್ಕಂಥ ವಿಷಯ ನಮ್ಮ ಶಾಲೆ. ಯಾಕಂದ್ರೆ ನಮ್ಮ ಮುಖ್ಯ ಗುರುಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ತಗೊಳ್ತಾರೆ. ನೀವೆಲ್ಲ ಗಮನಿಸಿರಿ, ಪೇರೆಂಟ್ಸ್ ಮೀಟಿಂಗ್ ಆಗಿದೆ, ನೀವು ಕೂಡ ಅನುಮತಿ ಕೊಟ್ಟಿದ್ದೀರಿ. ಹಾಗಾಗಿ ಈಗಿನಿಂದಲೇ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಕಲಿಯಲಿ ಅನ್ನೋ ನಿಟ್ಟಿನಲ್ಲಿ ಈ ಸಭೆಗಳು ಆಗ್ತವೆ. ಆ ಸಭೆಗಳಿಗೆ ಎಲ್ಲರೂ ಕೂಡ ಭಾಗವಹಿಸ್ತೀವಿ. ಸುಮಾರು ಒಂದು 20 ಹುಡುಗರು, 20-25 ಹುಡುಗರು ಪೇರೆಂಟ್ಸ್ ಬಂದಿದ್ದೀವಿ. ಇನ್ನೂ ಒಂದು 13 ಹುಡುಗರು ಪೇರೆಂಟ್ಸ್ ಬಂದಿಲ್ಲ. ಯಾಕಂತಂದ್ರೆ ಬಂದಿಲ್ಲ ಅಂದ್ರೆ ಏನು ತೋರಿಸ್ಕೊಡ್ತಾರೆ ಅಂದ್ರೆ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅನ್ನೋ ತೋರಿಸ್ಕೊಡ್ತಾರೆ. ಹಾಗಾಗಿ ನೀವು ಕೂಡ ಕಾಳಜಿಯನ್ನು ತೋರಿಸಿ ಸರಿಯಾಗಿ ಸಭೆಗಳಿಗೆ ಆಗಮಿಸಿ. ಒಂದಿನ ಬರ್ತದೆ, ಒಂದು ತಿಂಗಳಲ್ಲಿ ಒಂದಿನ ಮಕ್ಕಳಿಗೋಸ್ಕರ ಸಮಯ ಕೊಡ್ರಿ. ಅದು ಶನಿವಾರ ಬೆಳಗ್ಗೆ 1 ತಾಸು ಅಥವಾ 1.5 ತಾಸು ಅಷ್ಟೇ. ಅದಕ್ಕಾಗಿ ನೀವು ಬಂದು ಮಕ್ಕಳ ಒಂದು ಇಳಿಗೆಯಲ್ಲಿ ನೀವು ಈಗಾಗಲೇ ಪಠ್ಯಪುಸ್ತಕಗಳು ಬಂದಿವೆ, ಎಲ್ಲ ಮಕ್ಕಳು ತಗೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಮವಸ್ತ್ರ ಕೂಡ ಬರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಗಳಿಗೆ ನೀವು ಕೂಡ ಕಾರಣೀಕರ್ತರಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಪ್ರಾಸ್ತಾವಿಕ ಮುಗಿಸ್ತೀನಿ. ಜೈ ಹಿಂದ್.